ಕೆಜಿಎಫ್ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಅಧ್ಯಕ್ಷರಾಗಿರ್ತಕ್ಕಂಥ ಗೋಪಾಲ್ ರೆಡ್ಡಿಯವರ ಅಧ್ಯಕ್ಷತೆಯಲ್ಲಿ ಸಭೆಯನ್ನು ಸೇರಿ ಈ ಸಭೆಯಲ್ಲಿ ನಾನು ಮತ್ತು ಕೆಜಿಎಫ್ ಶಾಸಕಿ ಆಗಿರ್ತಕ್ಕಂಥ ಶ್ರೀಮತಿ ರೂಪಕಲಾ ಶ್ರೀಧರ್ ಕೂಡ ಹಾಜರಿದ್ದರು. ಗೌರವದ ಎಲ್ಲ ಸದಸ್ಯರು ಕೂಡ ಸಭೆಯಲ್ಲಿ ಹಾಜರಿದ್ದರು. ಈ ಬಗ್ಗೆ ಅನೇಕ ವಿಚಾರಗಳನ್ನು ಚರ್ಚೆ ಮಾಡಿದ್ವಿ. ಇದರಲ್ಲಿ ಪ್ರಮುಖ ವಿಚಾರ ಏನಪ್ಪ ಅಂದರೆ ಕೆಜಿಎಫ್ ನಗರಾಭಿವೃದ್ಧಿ ಪ್ರಾಧಿಕಾರವನ್ನು ಬಂಗಾರಪೇಟೆ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಕೆಜಿಎಫ್ ನಗರಾಭಿವೃದ್ಧಿ ಪ್ರಾಧಿಕಾರ ಎರಡು ಪ್ರತ್ಯೇಕ ಮಾಡುವಂಥ ಪ್ರಸ್ತಾವನೆಯನ್ನು ಬಂತು. ಈ ವಿಚಾರವಾಗಿದ್ದೇ ನಗರಾಭಿವೃದ್ಧಿ ಇಲಾಖೆಯ ಯೋಜನಾ ನಿರ್ದೇಶಕರಾಗಿರ್ತಕ್ಕಂಥ ತಿಪ್ಪೇಸ್ವಾಮಿಯವರು, ಕಮಿಷನರ್ ಆಗಿರ್ತಕ್ಕಂಥ ಚಲಪತಿಯವರು, ನಾನು ಮತ್ತು ಶಾಸಕರು ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಿ ಈ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿದ್ರು. ಕೆಜಿಎಫ್ ನಗರಾಭಿವೃದ್ಧಿ ಪ್ರಾಧಿಕಾರವನ್ನು ಬಂಗಾರಪೇಟೆ ಪ್ರಾಧಿಕಾರ ಕೆಜಿಎಫ್ ಪ್ರಾಧಿಕಾರ ಮಾಡೋದ್ರಿಂದ ಯಾವ್ಯಾವ ಕ್ಷೇತ್ರಕ್ಕೆ ಲಾಭ ನಷ್ಟ ಲೆಕ್ಕಾಚಾರಗಳನ್ನು ಮಾತಾಡಿದಾಗ ಇವತ್ತು ಇದೇನಾಗಿದೆ, ಕೆಜಿಎಫ್ ಅಲ್ಲಿ ಮಾತ್ರ ಇದ್ದರೆ ಕೆಜಿಎಫ್ ಅಲ್ಲಿ ಹೆಚ್ಚಿಗೆ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಇವತ್ತು ಕೆಜಿಎಫ್ ನಗರ, ಕೆಜಿಎಫ್ ಏನು ನಗರ ವ್ಯಾಪ್ತಿ ಇದೆ ಅಲ್ಲಿಂದ 5 ಕಿಲೋಮೀಟರ್ ಬರ್ತಕ್ಕಂಥ ಪ್ರದೇಶಗಳನ್ನು ಜೊತೆಗೆ ಈ ಅಭಿವೃದ್ಧಿ ಆಗಿರ್ತಕ್ಕಂಥ ಹೋಬಳಿ ಹೆಡ್ ಕ್ವಾರ್ಟರ್, ಉದಾಹರಣೆಗೆ ಬೇತಮಂಗಲ, ಕ್ಯಾಸಂಬಳ್ಳಿ, ಸುಂಡ್ರಪಾಳ್ಯ, ಈ ನಗರಗಳನ್ನು ಹೊರತು ತಗೊಂಡ್ರೆ ಇವೆಲ್ಲವನ್ನು ಒಟ್ಟುಗೂಡಿಸಿ ಒಂದು ಅಭಿವೃದ್ಧಿ ಪ್ರಾಧಿಕಾರ ಮಾಡಿದ್ರೆ ಬಹುತೇಕ ಇರ್ತಕ್ಕ ಎಲ್ಲರೂ ಕೂಡ ಹೊಸ ಹೊಸ ಯೋಜನೆಗಳನ್ನು ಕೊಡಲಿಕ್ಕೆ ಅವರಿಗೆ ವಿಶೇಷವಾಗಿ ಸೌಲಭ್ಯಗಳನ್ನು ಕೊಟ್ಟು ಆಡಳಿತವಂತವನ್ನು ಒಂದು ಕಡೆ ಕ್ರೋಢೀಕರಣ ಮಾಡಿ ವಿವಿಧ ಯೋಜನೆಗಳಡಿಯಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಸಹಕಾರಿಯಾಗ್ತದೆ. ಅದೇ ರೀತಿ ಬಂಗಾರಪೇಟೆ ಅಭಿವೃದ್ಧಿ ಪ್ರಾಧಿಕಾರ ಆದರೆ ಬಂಗಾರಪೇಟೆ ಬರ್ತಕ್ಕಂಥ ವ್ಯಾಪ್ತಿ ಬರ್ತಕ್ಕಂಥ ನಗರ ವ್ಯಾಪ್ತಿಯಿಂದ 5 ಕಿಲೋಮೀಟರ್, ಹೋಬಳಿ ಹೆಡ್ ಆಗಿರ್ತಕ್ಕಂಥ ಬೂದಿಕೋಟೆ, ಕಾಮಸಂದ್ರ ತಲಾ 1 ಕಿಲೋಮೀಟರ್, ಈ ವ್ಯಾಪ್ತಿಗಳನ್ನು ಗುರುತು ಮಾಡೋದ್ರಿಂದ ಆ ಭಾಗದ ಜನರಿಗೆ ಅಲ್ಲೇ ಸೇವೆ ಸಿಗ್ತದೆ. ಬಂಗಾರಪೇಟೆ ಜನರು ಕೆಜಿಎಫ್ ಬರುವಂಥ ಅಗತ್ಯ ಇರೋದಿಲ್ಲ, ಅವ್ರಿಗೆ ಆ ಭಾಗದಲ್ಲೇ ಸೇವೆ ಸಿಗ್ತದೆ. ಹಾಗಾಗಿ ಬಂಗಾರಪೇಟೆ ಕೆಜಿಎಫ್ ಎರಡೂ ಭಾಗಗಳಿಗೆ ಒಳ್ಳೆಯದಾಗ್ತದೆ. ಆ ಉದ್ದೇಶದಿಂದ ಇವೆಲ್ಲ ಲೆಕ್ಕಾಚಾರವನ್ನು ಗಮನಿಸಿ ಇವತ್ತು ನಾವು ಬಂಗಾರಪೇಟೆಯನ್ನು ಪ್ರತ್ಯೇಕವಾಗಿ ಬುಡ ಮಾಡಬೇಕು. ಬಂಗಾರಪೇಟೆ ಅಭಿವೃದ್ಧಿ ಪ್ರಾಧಿಕಾರ, ಬಂಗಾರಪೇಟೆ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ, ಇದು ಆ್ಯಸ್ ಯೂಶುವಲ್ ಆಗಿ ಈ ಕೆಜಿಎಫ್ ಅಥಾರಿಟಿ ಹಂಗೆ ಉಳಿತದೆ. ಭಾಳ ಜನ ಕನ್ಫ್ಯೂಸ್ ಇದೆ, ಇಲ್ಲಿ ಇದನ್ನು ಮುಚ್ಚಲ್ಲಿ ತಗೊಳ್ತಾರೇನೋ ಅಂತ. ಖಂಡಿತ ಇಲ್ಲ. ಕೆಜಿಎಫ್ ನಗರ ಪ್ರಾಧಿಕಾರ ಇಲ್ಲೇ ಉಳಿತದೆ, ಇನ್ನು ಸ್ಟ್ರೆಂಥನ್ ಆಗ್ತದೆ. ಈಗ ಅಭಿವೃದ್ಧಿ ಪ್ರಾಧಿಕಾರದಿಂದ ಇರ್ತಕ್ಕ ಜಾಗದಲ್ಲಿ ಇವತ್ತು ಕಾಂಪ್ಲೆಕ್ಸ್ ಕಟ್ಟೋದಕ್ಕೆ ಕಚ ಹೊಟ್ಟಿದ್ದಾರೆ. ಅನೇಕ ಭಾಗಗಳಲ್ಲಿ ಬಡಾವಣೆ ಮಾಡ್ತಕ್ಕಂಥದ್ದು, ಬೇತಮಂಗಲ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಮಾಡ್ತಕ್ಕಂಥದ್ದು, ಕ್ಯಾಸಂಬಳ್ಳಿ ಭಾಗ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಮತ್ತು ಇವೆಲ್ಲ ಸಮಗ್ರವಾಗಿ ಸುಂಡ್ರಪಾಳ್ಯ ಮತ್ತು ಅಪ್ ಟು ರಾಜಪೇಟೆ ತನಕ ಏನಿವತ್ತು APMC ಮಾರ್ಕೆಟ್ ಆಗ್ತಾ ಇದೆ ಅವೆಲ್ಲವನ್ನು ಅಭಿವೃದ್ಧಿ ಮಾಡಬೇಕು ಅಂದರೆ ಇದಕ್ಕೆ ಪ್ರತ್ಯೇಕವಾಗಿ ಬೇಕು ಅಂತೇಳಿ ಈ ಕೆಜಿಎಫ್ ನಗರಾಭಿವೃದ್ಧಿ ಪ್ರಾಧಿಕಾರವನ್ನು ಹಾಗೇ ಉಳಿಸ್ತೇವೆ. ಯಾವುದೇ ಕಾರಣಕ್ಕೂ ಕೂಡ ಕೆಜಿಎಫ್ ನಗರಾಭಿವೃದ್ಧಿ ಪ್ರಾಧಿಕಾರ ಎಲ್ಲೂ ಹೋಗೋದಿಲ್ಲ. ನಾವು ಬಂಗಾರಪೇಟೆ ಅಭಿವೃದ್ಧಿ ದೃಷ್ಟಿಯಿಂದ ಬಂಗಾರಪೇಟೆಯಲ್ಲಿ ಬುಡ ಬಂಗಾರಪೇಟೆ ಅರ್ಬನ್ ಅಥಾರಿಟಿಯನ್ನು ಮಾಡ್ತಾ ಇದ್ದೀವಿ. ಇದರಿಂದ ಸಾರ್ವಜನಿಕರಿಗೆ ಅನುಕೂಲನೇ ಹೊರತು ಅನಾನುಕೂಲ ಯಾವುದೂ ಇಲ್ಲ. ಈ ಬಗ್ಗೆ ಒಂದು ಸಂಸ್ಥೆ ಯಾವುದೋ ಒಂದು ಇಂಡಿಯನ್ ಹ್ಯೂಮನ್ ರೈಟ್ ಕೆಲವು ಗೌರವಾನ್ವಿತ ಸುರೇಶ್ ಬಾಬುರವರು ಕೂಡ ಪ್ರತ್ಯೇಕ ಮಾಡಬಾರ್ದು ಅಂತ ಹೇಳಿ ಪತ್ರವನ್ನು ಕೊಟ್ಟಿದ್ದಾರೆ. ಆದರೆ ಆ ಬಗ್ಗೆ ಕೂಡ ಚರ್ಚೆ ಮಾಡಿದ್ವಿ ಸಭೆಯಲ್ಲಿ. ಸಭೆ ಮಾಡಿದಾಗ ಒಮ್ಮದ ಅಭಿಪ್ರಾಯ ಏನಪ್ಪ ಅಂದರೆ ಕೆಜಿಎಫ್ ಅಲ್ಲಿ ಇಲ್ಲೇ ಕಚೇರಿ ಉಳ್ಕೊಳ್ಳುತ್ತೆ, ಈ ಭಾಗವನ್ನು ಇನ್ನಷ್ಟು ಸ್ಟ್ರೆಂಥನಿಂಗ್ ಅಭಿವೃದ್ಧಿ ಮಾಡಲಿಕ್ಕೆ ಸಹಕಾರಿ ಆಗ್ತದೆ. ಜೊತೆಗೆ ಇವತ್ತು ಕ್ಯಾಸಂಬಳ್ಳ ಬೇತಮಂಗಲವನ್ನು ಹೊಸದಾಗಿ ಸೇರಿಸ್ಕೊಳ್ಳೋದ್ರಿಂದ ಕೆಜಿಎಫ್ಗೆ ಈ ನಗರ ವ್ಯಾಪ್ತಿಯಿಂದ 5 ಕಿಲೋಮೀಟರ್ ವ್ಯಾಪ್ತಿ ಸೇರಿಸ್ಕೊಳ್ಳೋದ್ರಿಂದ ಬಹುಶಃ ಕೆಜಿಎಫ್ ನಗರಾಭಿವೃದ್ಧಿ ಮಾಡೋದಕ್ಕೆ ಹೆಚ್ಚು ಹೆಚ್ಚು ಆದಾಯ ಬರ್ತಕ್ಕಂಥದ್ದು, ಹೆಚ್ಚು ಚಟುವಟಿಕೆಗಳು ಇವೆಲ್ಲ ಮತ್ತೆ ಈ ಒಂದು ವಿಶೇಷವಾಗಿ ನಗರಾಭಿವೃದ್ಧಿ ಪ್ರಾಧಿಕಾರ ವ್ಯಾಪ್ತಿಗೆ 294 ಎಕರೆಯಲ್ಲಿ ಮಾಡ್ತಕ್ಕಂಥ
ಟೌನ್ಶಿಪ್ ಕೂಡ ಒಳಪಡೋದ್ರಿಂದ ಬಹುಶಃ ಜಾಗ ಜನರಿಗೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಇವತ್ತು KGF ಅನ್ನು ಇಲ್ಲೇ ಉಳಿಸಿ ಬಂಗಾರಪೇಟೆಯಲ್ಲಿ ಪ್ರತ್ಯೇಕವಾಗಿ ಬುಡಾವನ್ನು ಮಾಡೋದಕ್ಕೆ ಹೊರಟಿದ್ದೇವೆ. ಸರ್ಕಾರ ಒಪ್ಪಿಗೆ ಕೊಟ್ಟಿದೆ, ಸರ್ಕಾರ ಈಗ ಒಪ್ಪಿಗೆ ಕೊಡುತ್ತೆ. ಪ್ರಿಲಿಮಿನರಿಯಾಗಿ ಸಭೆಯನ್ನು ಮಾಡಿದ್ದೇವೆ. ಕಾನೂನು ಪ್ರಕಾರ ನಾರ್ಮಲ್ ಪ್ರಕಾರ ಮಾಡ್ತಾ ಇದ್ದೀವಿ. ಯಾವುದೇ ಕಾನೂನನ್ನು ನಾವು ವೈಲೇಷನ್ ಮಾಡ್ತಾ ಇಲ್ಲ. ಕಾನೂನು ನಿಯಮಗಳನ್ನು ನಾವು ಉಲ್ಲಂಘನೆ ಮಾಡದೆ ಕಾನೂನು ತರತಕ್ಕಂಥ ತಜ್ಞರ ಅಭಿಪ್ರಾಯ ಪಡೆದು ಒಟ್ಟಿಗೆ ಆ ಒಂದು ನಗರ ಯೋಜನಾಧಿಕಾರದ ಇಲಾಖೆಗಳ ಅಭಿಪ್ರಾಯ ಪಡೆದು ಅವರ ಅಭಿಪ್ರಾಯಗಳಂತೆ ನಿಯಮಾವಳಿ ಪ್ರಕಾರ ಮಾಡ್ತಾ ಇರೋದ್ರಿಂದ ಸರ್ಕಾರದಲ್ಲಿ ಅನುಮೋದನೆ ಸಿಗುತ್ತೆ ಅನ್ನೋ ಭರವಸೆ ನಮಗಿದೆ. ಇಂಡಸ್ಟ್ರಿಯಲ್ ಟೌನ್ಶಿಪ್ ಎಲ್ಲ ಬಂದು ನಗರ ಬಂಗಾರಪೇಟೆ ತಾಲೂಕಾಗಲಿ KGF ತಾಲೂಕಾಗಲಿ ಅಭಿವೃದ್ಧಿ ಆಗುತ್ತೆ. ಮುಂದೆ 10 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಅದರದ್ದು ದೃಷ್ಟಿಕೋನ ಇಟ್ಕೊಂಡು ಮುಂದೊಂದು ದೃಷ್ಟಿಕೋನ ಇಟ್ಕೊಂಡು ಆಲೋಚನೆ ಮಾಡಿ ಇಬ್ಬರು ಅಂದರೆ ನಾನು ಮತ್ತು ಬಂಗಾರಪೇಟೆ ಶಾಸಕರ ಒಂದು ಆಲೋಚನೆಯಲ್ಲಿ ಬಂದಿರುವಂಥ ವಿಚಾರ. ಟೌನ್ಶಿಪ್ ಆಗಿರ್ಬೋದು, ಇಂಡಸ್ಟ್ರಿಯಲ್ ಟೌನ್ಶಿಪ್ ಆಗಿರ್ಬೋದು, 1,000 ಎಕರೆಯಲ್ಲಿ ಮುಂದೆ ಬರ್ತಾ ಇವುಗಳ ಅವಶ್ಯಕತೆ ಜಾಸ್ತಿ ಇರುತ್ತೆ. ಮತ್ತು ಇಲ್ಲಿ KGF ಡೆವಲಪ್ಮೆಂಟ್ ಅಥಾರಿಟಿ ಆಗಲಿ ಬಂಗಾರಪೇಟೆ ಡೆವಲಪ್ಮೆಂಟ್ ಅಥಾರಿಟಿ ಯಾಕೆ ಬೇಕು ಅಂದರೆ ಜನಸಾಮಾನ್ಯರಿಗೆ ಮತ್ತು ಸ್ಥಳೀಯವಾಗಿರುವಂಥವ್ರಿಗೆ ಏನೇ ಆ ವ್ಯಾಪ್ತಿಗೆ ಬರುವಂಥ ಕೆಲಸ ಕಾರ್ಯಗಳಿಗೆ ಪ್ರತ್ಯೇಕ ಮಾಡ್ಕೊಳ್ಳೋದ್ರಿಂದ ಅಲ್ಲಿ ಅವರಿಗೂ ಕೂಡ ಅನುಕೂಲ ಆಗುತ್ತೆ, ಸ್ಥಳೀಯರಿಗೆ ಅನುಕೂಲ ಆಗುತ್ತೆ ಅನ್ನೋವಂಥ ದೂರದೃಷ್ಟಿ ಅಷ್ಟೇ. ದೂರದೃಷ್ಟಿ ಮುಂದೆ ನಮ್ಮ ಟೌನ್ಶಿಪ್ ಡೆವಲಪ್ ಆಗುತ್ತೆ. 1000 ಎಕರ್ಸಲ್ಲಿ ಇಂಡಸ್ಟ್ರೀಸು ಇಂಟಿಗ್ರೇಟೆಡು ಮತ್ತು ಇದೇ ಒಂದು ಜಾಗದಲ್ಲಿ ಕೆಲಸ ಜಾಸ್ತಿ ಒತ್ತಡ ಆ ಥರದ್ದು ಆಗೋದು ಬೇಡ ಅಂತ ಮುಂದೆ 5-6 ವರ್ಷ ಅಥವಾ 10 ವರ್ಷದ ದೂರದೃಷ್ಟಿ ಇಟ್ಕೊಂಡಾಗ ಎರಡೂ ನಗರಗಳು ಒಂದೇ ರೀತಿ ಬೆಳವಣಿಗೆ ಆಗುತ್ತೆ. ಇಂಡಸ್ಟ್ರೀಸ್ ಬರ್ತಾ ಮತ್ತು ಇಲಾಖೆಗೂ ಕೆಲಸದ ಒತ್ತಡ ಆಗುತ್ತೆ. ಆವಾಗ ಅದರದ್ದು ಆ ಒತ್ತಡಗಳೆಲ್ಲ ಕಡಿಮೆ ಆಗಬೇಕು ಅಂದರೆ ಈ ತಾಲೂಕಿಗೆ ಸಪ್ರೇಟು, ಆ ತಾಲೂಕಿಗೆ ಸಪ್ರೇಟು, ಅಭಿವೃದ್ಧಿ ಆಗ್ತಾ ಆ ಥರದ ಆಲೋಚನೆ ಮಾಡಬೇಕಲ್ಲ. ರೆವೆನ್ಯೂ ಡಿಪಾರ್ಟ್ಮೆಂಟ್ ಹೇಗೆ ಬಂದಿದೆ, ಬೇರೆ ಬೇರೆ ಇಲಾಖೆಗಳು ಹೇಗೆ ಪ್ರತ್ಯೇಕ ಹಾಕ್ಕೊಂಡು ಕೆಲಸದ ಒತ್ತಡದ ಮೇಲೇನೆ ಅಲ್ವಾ ಇವೆಲ್ಲ ಪ್ರತ್ಯೇಕ ಆಗಿ ಒಂದೊಂದು ಅದೇ ರೀತಿನೂ ಇದು ಅದೇ ದೂರದೃಷ್ಟಿ ಅಷ್ಟೇ. ಮುಂದೆ ನಗರಗಳು ಎರಡೂ ಅಭಿವೃದ್ಧಿ ಆಗುತ್ತೆ. ಇಂಡಸ್ಟ್ರೀಸ್ ಬರೋದ್ರಿಂದ ಸೈಮಲ್ಟೇನಿಯಸ್ ಆಗಿ ಅಭಿವೃದ್ಧಿ ಆಗುತ್ತೆ, ಸ್ಥಳೀಯವಾಗಿ ಬೆಳವಣಿಗೆಗಳಾಗುತ್ತೆ ಅನ್ನೋ ಒಂದೇ ದೃಷ್ಟಿಕೋನ. ಈಗ 7-10 ಇಯರ್ಸ್ ಬೇಕು, 7-10 ಇಯರ್ಸ್ ಬೇಕು. ಈ ಮುನ್ಸಿಪಾಲಿಟಿ ಆಗಲಿ ಇದು KGF ಮತ್ತು ಬಂಗಾರಪೇಟೆ ಮರ್ಜ್ ಆಗಿ ಕಾರ್ಪೊರೇಷನ್ಗೆ ಇದು ಮಾಡಬೇಕು ಅಂತ ಒಂದು ಪ್ರಪೋಸಲ್ ಇತ್ತು. ಅದೇನಾದ್ರು ಇಲ್ಲ ಸದ್ಯಕ್ಕೆ ಯಾವುದು ಇಲ್ಲ, ರೆಸಲ್ಯೂಷನ್ಸ್ ಇಲ್ಲ. ಅದು ಮೊದಲು ಅಂದ್ಕೊಂಡ್ರು ಇಲ್ಲ, ಅದನ್ನ 2 ಇತ್ತಮ್ಮ ಮೊದಲು. ಗೊತ್ತು KGF ಬಂಗಾರಪೇಟೆ ಕೋಲಾರಣ್ಣ 3 ಮರ್ಜ್ ಮಾಡಿ ಒಂದು ಕಾರ್ಪೊರೇಷನ್ ಮಾಡಬೇಕು ಅಂತ ಪ್ರಪೋಸಲ್ ಇತ್ತು. ಇಲ್ಲ, ಆ ಪ್ರಪೋಸಲ್ ಇಲ್ಲ. ಕೋಲಾರ ಆಗ್ತದ ಅದು ಸಾರ್ವಜನಿಕವಾಗಿ ಕಪೋಲ ಕಲ್ಪಿತ ಸುದ್ದಿ ಅಷ್ಟೇ. ಯಾವುದೇ ಕಾರಣಕ್ಕೆ ಅಧ್ಯಕ್ಷಗೋಸ್ಕರ ಆಗಲಿ ಮಾಡೋ ಅಗತ್ಯ ಇಲ್ಲ. ಅಧ್ಯಕ್ಷಗಳ ಬೇಕಾದ ಕೊಡ್ತಾರೆ, ನನಗೇನು ಪವರೇ ಅಗತ್ಯ ಇಲ್ಲ, ಅದಕ್ಕೋಸ್ಕರ ಮಾಡ್ತಾ ಇಲ್ಲ. ಯಾರೋ ಆಪೋಸಿಟ್ ಅವರು ಅವ್ರ ತಕ್ಕ ಮಾತಾಡ್ತಾರೆ, ಖಂಡಿತ ಅಲ್ಲ. 2 ನಗರ ಪ್ರದೇಶಗಳಲ್ಲಿ ಸಮಗ್ರ ಅಭಿವೃದ್ಧಿ ಮಾಡಬೇಕು, ಆ ಭಾಗದಿಂದ ಬರ್ತದಕ್ಕೆ ಅಲ್ಲೇ ಅನುಕೂಲ ಮಾಡಬಹುದು ದೃಷ್ಟಿಯಿಂದ ಮಾಡ್ತಾ ಇದ್ದೀವಿ. ಅಧ್ಯಕ್ಷರು ಉಪಾಧ್ಯಕ್ಷರು ಬಿಡಿ ಪರ್ಮನೆಂಟ್ ಪೋಸ್ಟ್ಗಳು, ಇದು ಯಾವುದು ಪರ್ಮನೆಂಟ್ ಪೋಸ್ಟ್ಗಳಲ್ಲ. ಅದಕ್ಕೇನು ಯಾರು ಅಂಟ್ಕೊಂಡು ಕೂತಿಲ್ಲ ನೋಡಪ್ಪ, ಈಗ ರಿಸೈನ್ ಮಾಡ್ತೀನಿ. ಹಾಗೆ ಅದರ ಉದ್ದೇಶ 2 ನಗರಗಳು ಸಮಗ್ರ ಅಭಿವೃದ್ಧಿ ಆಗಲಿ, ಸ್ಥಳೀಯ ಜನರಿಗೆ ಅಲ್ಲಿ ಕೆಲಸ ಆಗುವಂಥ ಪ್ರಯತ್ನ ಆಗಲಿ ಉದ್ದೇಶದಿಂದ ಮಾಡ್ತಾ ಇದ್ದೀವಿ. ಚರ್ಚೆ ಮಾಡಿ ಸರ್ಕಾರದಿಂದ ಹಣ ಸೌಲಭ್ಯ ಸಿಕ್ಕಿದ ಪಕ್ಷದಲ್ಲಿ ನಮ್ಮನ್ನು ಕೆಲವು ಉದಾಹರಣೆಗಳಿದ್ದಾವೆ. KVDFC ಎಂದು ಕೂಡ ಈ ಲೇಔಟ್ ಅಭಿವೃದ್ಧಿ ಮಾಡಲಿಕ್ಕೆ ಒಂದು 3 ಪ್ರದೇಶಕ್ಕೆ ಹಣ ಕೊಟ್ಟಿದ್ದೇವೆ. ಅದನ್ನು ನಾನು ಕೂಡ ನನ್ನ ಸಭೆಯಲ್ಲಿ ನಮ್ಮ ಕಚೇರಿಯಲ್ಲಿ ಪ್ರಯತ್ನ ಮಾಡ್ತೇನೆ. ಒಂದು ವೇಳೆ ಅವಕಾಶ ಇದ್ದು ಆ ಅಭಿವೃದ್ಧಿ ಮಾಡಲಿಕ್ಕೆ ನಮ್ಮಲ್ಲಿ ಅಭಿವೃದ್ಧಿಸಿದ್ರೆ ನನ್ನ ಸಂಸ್ಥೆ ವಹಿಸಿಕೊಂಡು KGF ಅಲ್ಲಿ ಹೈಟೆಕ್ ಮಾದರಿ, ಇದುವರೆಗೂ ಕೂಡ KGF ಅಲ್ಲಿ ಯಾರೂ ಕೂಡ ಆ ಥರ ಬಡಾವಣೆ ಮಾಡಬಾರ್ದು. ಆ ಥರವಾಗಿ ಹೈಟೆಕ್ ಮಾದರಿಯಲ್ಲಿ ಬಡಾವಣೆಯನ್ನು ಮಾಡಿದ್ರೆ ಜನರಿಗೆ ಎಲ್ಲ ಸೌಲಭ್ಯಗಳನ್ನು ಕೊಡುವುದ ರೀತಿಯಲ್ಲಿ ಮಾಡಬೇಕು ಅನ್ನೋ ತೀರ್ಮಾನವನ್ನು ಕೂಡ ತಗೊಂಡಿದ್ದೇವೆ. 3ನೇದಾಗಿ ಅನೇಕರು ಯಥಾ ಪ್ರಕಾರ ಅವರು NOC ಕೇಳಿದ್ದಾರೆ, ಎಲ್ಲವನ್ನು ಅನುಮೋದನೆ ಮಾಡಿದ್ದೇವೆ. ನಾನು ಚೇರ್ಮನ್ ಆದಮೇಲೆ ಇನ್ಫ್ರಾಸ್ಟ್ರಕ್ಚರ್ ಇದಾದಮೇಲೆ KGF ಏನಾದರೂ ಹಣ ತರ್ತೀನಿ ಅಂತ ಹೇಳಿದ್ರು. 20 ಕೋಟಿ ರೂಪಾಯಿ ಕೊಟ್ಟಿದ್ದೀರಪ್ಪ. ಈಗ 20 ಕೋಟಿ ರೂಪಾಯಿ ಟೆಂಡರ್ ಆಗಿದೆ.
ಬರೋವರೆ ನಿಮ್ದೇನದು? ಹೌದು ಕೇಳಿಸಿದ್ದೇನೆ. 20 ಕೋಟಿ ರೂಪಾಯಿಗಳು ಆಲ್ರೆಡಿ ಟೆಂಡರ್ ಆಗಿದೆ, ಟೆಂಟ್ ಕರಿತಾ ಇದ್ದೀವಿ. ಇನ್ನು 1 ತಿಂಗಳು ಮೇಡಮ್ ಅವರು ಪೂಜೆ ಮಾಡಿ ಕೆಲಸ ಶುರು ಮಾಡ್ತಾರೆ. ಅವರೇ ಯಾವ ಕೆಲಸ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದಾರೆ. ಆ ಥರ ವಚನ ಸರ್, ಆಮೇಲೆ BML ಕಾಂಟ್ರಾಕ್ಟ್ ಯೂನಿಯನ್ ಅವರು ಇದು ಬಂದಿಗೆ ಕರೆ ಮಾಡಿದ್ದಾರೆ ಯಾವತ್ತು ತಾಲೂಕು ಲೆವೆಲಲ್ಲಿ ನೀವು ಸರ್ ಒಂದು ನಿಮಿಷ ಕೇಳಿ ಸರ್, ಸಪೋರ್ಟ್ ಮಾಡ್ತೀರಾ ಅಂತ. ಒಂದು ನಿಮಿಷ ಕೇಳಿ ಸರ್. ಅವರು ನನ್ನನ್ನು ಮೇಡಮ್ ಅವ್ರನ್ನ ಸಂಘ ಸಂಸ್ಥೆಗಳನ್ನು ಎಲ್ಲ ಪಕ್ಷಗಳನ್ನು ಕೇಳಿ ತೀರ್ಮಾನ ತಗೊಂಡ್ರೆ ಖಂಡಿತ ನಮ್ಮ ಸಹಕಾರ ಇದೆ. ಏಕಪಕ್ಷೀಯವ್ರು ಮಾಡ್ತೇವೆ ಅಂದರೆ ನಾವೇನು ಹೇಳೋಕ್ಕಾಗೋದಿಲ್ಲ. ಪ್ರಜಾಪ್ರಭುತ್ವ ಇದು, ಇಷ್ಟೆಲ್ಲ ಬಂದ್ ಮಾಡ್ತಾನೆ. ಆ ಥರ ಉದ್ದೇಶ ಇರ್ತಕ್ಕಂಥವರು ನಾವು ಇಬ್ಬರು MLAಗಳನ್ನು ಸೇರಿಸಿ, ಯಾರು ಬಂಗಾರಪೇಟೆಗೆ ಸಂಬಂಧಪಡ್ತಾರೆ ಇಬ್ಬರು MLAಗಳು, ಎಲ್ಲ ಒಂದು ಪಕ್ಷದ ಮುಖಂಡರುಗಳು ಸಂಘ ಸಮಸ್ಯೆಗಳನ್ನು ವಿಶ್ವಾಸ ತಗೊಂಡು ಮಾಡಿದ್ರೆ ಸಂಪೂರ್ಣ ಬಂದ್ ಆಗ್ತದೆ. ಏಕಾಏಕಿ ಅವರೇ ಮಾಡೋದ್ರಿಂದ ಬಹುಶಃ ಅದೇನು ಅಂಥ ಎಫೆಕ್ಟ್ ಆಗೋದಿಲ್ಲ ಅಂತ ನನ್ನ ಭಾವನೆ. ಅನಿವಾರ್ಯವಾಗಿ ನಾವು ಸಪೋರ್ಟ್ ಕೊಡ್ತೀವಿ, ಬೇರೆ ವಿಚಾರ, ಆದರೆ ಎಫೆಕ್ಟಿವ್ ಆಗಿರೋದಿಲ್ಲ. ಸಮಸ್ಯೆಗಳಿಗೆ ತೀರ್ಮಾನ ಕಾರ್ಮಿಕರಿಗೆ ಏನು ನೋ ಹೇಳ್ತಾರೆ? ಅಪೋಸ್. ಅಲ್ಲ ಮೇಡಮ್ ಅವರು ಕೇಳಿ ನೋಡಿ, ಸ್ವಲ್ಪ ಕ್ಲಿಯರ್ ಮಾಡಿ. ನಾವೆಲ್ಲ ಕೂಡ ಕಾರ್ಮಿಕರೊಟ್ಟಿಗೆ ಇದ್ದೇವೆ, ಎಲ್ಲ ಕಾರ್ಮಿಕರ ಸಮಸ್ಯೆಗಳಿಗೆ ಸ್ಪಂದಿಸಿದ್ದೇವೆ. ಆ ಧರಣಿ ಮಾಡುವಾಗ ಪ್ರತಿ ಹಂತದಲ್ಲೂ ಕೂಡ ನಾನು KGF ಶಾಸಕರು ಅವರಿಗೆ ಸಂಪೂರ್ಣ ಬೆಂಬಲವನ್ನು ನೀಡಿದ್ದೇವೆ. ಆದರೆ ಕೆಲವು ಬೇಡಿಕೆಗಳು ನಮ್ಮ ರಾಜ್ಯ ಸರ್ಕಾರದ ಮಟ್ಟದಲ್ಲಿಲ್ಲ. ಅವರೆಲ್ಲ ಬೇಡಿಕೆಗಳು ಕೂಡ ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರ್ತಕ್ಕಂಥ ಬೇಡಿಕೆಗಳು. ನಾವೇನು ಮಾಡ್ಬೋದು, ಅವರಿಗೆ ಮಾನಸಿಕವಾಗಿ, ದೈಹಿಕವಾಗಿ ಮತ್ತು ಅವರ ಹೋರಾಟಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸೋದಷ್ಟು ಬಿಟ್ಟರೆ ನಮ್ಮ ಸರ್ಕಾರದಲ್ಲಿ ತೀರ್ಮಾನ ತೆಗೆದುಕೊಳ್ತಕ್ಕಂಥ ಯಾವುದೇ ಅವರ ಬೇಡಿಕೆಗಳು ಇಲ್ಲ. ಸರ್ ಮೇಡಮ್ ಅವರು CMD ಅವರು ಒಂದು ಪಬ್ಲಿಕ್ ಸೆಕ್ಟರ್ಸು ಅದು ಡಿಫೆನ್ಸ್ ಇದಕ್ಕೆ ಬರುತ್ತೆ, ವ್ಯಾಪ್ತಿಗೆ ಬರುತ್ತೆ. ರೈಲ್ ಕೋಚ್ ಇರ್ಬೋದು, ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ನ ಪ್ರೊಡಕ್ಷನ್ ಮಾಡೋವಂಥ ಒಂದು ಯೂನಿಟ್ಟು ಒಂದು ಪಬ್ಲಿಕ್ ಸೆಕ್ಟರ್ ಉಳ್ಕೊಂಡಿದೆ. ಭಾಳ ಹೆಚ್ಚಿಗೆ KGFನವರು ಸ್ಥಳೀಯವಾಗಿ ಬಂಗಾರಪೇಟೆ ಮತ್ತು KGFನವರೇ ಕೆಲಸ ಮಾಡ್ತಾ ಇರೋವಂಥವ್ರು. ಪರ್ಮನೆಂಟ್ ಅವರು ಎಷ್ಟು ಜನ ಇದ್ದಾರೆ, ಅದರ 2 ಪಟ್ಟು 3 ಪಟ್ಟು ನಾನ್ ಪರ್ಮನೆಂಟು, TCL, ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಕೆಲಸ ಮಾಡುವಂಥ ಭಾಳ ಜನ ಎಂಪ್ಲಾಯೀಸು. ಅವರ ಸ್ವಾರ್ಥಕ್ಕಲ್ಲ, ಆ ಇಡೀ ಎಂಪ್ಲಾಯೀಸ್ಗೋಸ್ಕರ, ಅಂದರೆ ನಾನ್ ಪರ್ಮನೆಂಟ್ ಎಂಪ್ಲಾಯೀಸ್ಗೋಸ್ಕರ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಕೆಲವೊಂದು ಬೇಡಿಕೆಗಳು ಅವ್ರು ಕೇಳ್ತಾ ಇರುವಂಥ 10 ಬೇಡಿಕೆಗಳಲ್ಲಿ ಕೆಲವೊಂದು ವೇಜ್ ರಿವಿಷನ್ ಅಂತ ಏನಿದೆ ಅದು ಅರ್ಥಪೂರ್ಣವಾಗಿದೆ. ಅವರಿಗೆ ಕಷ್ಟ ಇದೆ. ಅವರು ಪರ್ಮನೆಂಟ್ ಅವರಿಬ್ಬರು ಒಂದೇ ಥರ ಕೆಲಸ ಮಾಡೋದ್ರಿಂದ 20 years 15 years ಮೋರ್ ದೆನ್ 15-20 years ಮೇಲೆ ಕೆಲಸ ಮಾಡೋರು ಅದು ಒಂದು ಸ್ವಲ್ಪ ಅವರಿಗೆ ಮುಜುಗರ ಆಗೋ ಅಥವಾ ಪದೇ ಪದೇ ಅವ್ರ ಗಮನಕ್ಕೆ ತರುವಂಥ ವಿಚಾರದಲ್ಲಿ ಅವ್ರ ಎಫರ್ಟ್ಸ್ ಒಂದೇ ರೀತಿಯ ಎಫರ್ಟ್ಸ್ ಆಗ್ತಾ ಇದ್ದಾರೆ. ಅಂದರೆ ಪ್ರೊಟೆಸ್ಟಲ್ಲೇ ನಾವೆಲ್ಲನೂ ಅಚೀವ್ ಮಾಡೋಕ್ಕಾಗತ್ತೆ ಅಂತ ಯೋಚನೆ ಮಾಡಿದ್ರೆ ತಪ್ಪಾಗಿಬಿಡುತ್ತೆ. ಇನ್ನೂ ಬೇರೆ ಬೇರೆ ದಾರಿ ಹುಡುಕ್ಬೇಕು. ಯಾಕಂದರೆ ಅವರು ಅದೇ ಭಾಗದ ಬೆಮೆಲ್ಗೆ ಅವ್ರ ಕಾಂಟ್ರಿಬ್ಯೂಷನ್ ಇದೆ. ಆ ಫ್ಯಾಮಿಲಿ ಮೆಂಬರ್ಸು 15 years 20 years ಕಾಂಟ್ರಿಬ್ಯೂಷನ್ ಇದೆ. ನಾನು ಅವ್ರ ಬಗ್ಗೆ ಕನಿಕರದಿಂದ ಒಂದೇ ಮಾತು ಹೇಳ್ತೀನಿ. ಯಾಕಂದರೆ ಅವರು ನಮ್ಮ ಜನ, KGFನವರು ಬಹಳ ವರ್ಷಗಳ ಕಾಲ ದುಡಿದಿದ್ದಾರೆ. ಅವ್ರು ಬೆವರು ಸುರಿಸಿದ್ದಾರೆ. ಸಂಸ್ಥೆನ ಬೆಳೆಸಲಿಕ್ಕೆ ಡೈರೆಕ್ಟಾಗೋ ಇಂಡೈರೆಕ್ಟಾಗೋ ಅವ್ರ ಎಫರ್ಟ್ಸ್ ಕೂಡ ಇದೆ. ಆದರೆ ನೋವು ಎಕ್ಸ್ಪ್ರೆಸ್ ಮಾಡುವಾಗ, ಅವ್ರ ಕಷ್ಟಗಳನ್ನ ಎಕ್ಸ್ಪ್ರೆಸ್ ಮಾಡುವಾಗ, ಅರ್ಥ ಮಾಡಿಸುವಂಥ ಸಂದರ್ಭದಲ್ಲಿ ಒಂದೇ ದಾರಿನೇ ಹಿಡಿದ್ರೆ ತಪ್ಪಾಗುತ್ತೆ. ನಾವು ಡಿಫೆನ್ಸ್ ಮಿನಿಸ್ಟ್ರಿಗೆ ನಾನು ಲೆಟ್ರ್ ಬರೆದೆ, ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ನಾನು ಲೆಟ್ರ್ ಬರೆದೆ. ಅದರಲ್ಲಿ ಒಂದು ನನಗೆ ಕ್ಲಿಯರಾಗಿ ಹೇಳಿದ್ದಾರೆ. ಸೊ ಅದು ರೆಫರೆನ್ಸ್ ಹಾಕಿ ಹೇಳಿದ್ದಾರೆ. The letter has been forwarded to the Defence Secretary, to the Government of India, Ministry of Defence for the appropriate action ಅಂತ ಹೇಳಿದ್ದಾರೆ. ನಮ್ಮ ಲೆಟರ್ಗೆ ರೆಸ್ಪಾಂಡ್ ಮಾಡಿದ್ದಾರೆ. ಏನು ನನಗೆ 10 ದಿನ ಹಿಂದೆ CMD ಅವ್ರ ಹತ್ರ ಅಪಾಯಿಂಟ್ಮೆಂಟ್ ಇದ್ದಾಗ, ಸರ್ ಮೇಡಮ್, ವಿ ಆರ್ ವರ್ಕಿಂಗ್ ಇನ್ ಅ Defence Ministry, we are working in an institution, in a system. I am an officer, we have a limited powers and position, and I can't recommend to a government, I can't recommend to the central government. My job is limited. I can propose the details, this is the issues. ಆಮೇಲೆ ಬರೀ KGF ಕಾಂಪ್ಲೆಕ್ಸಲ್ಲಿರೋ ಎಂಪ್ಲಾಯೀಸ್ಗೋಸ್ಕರ ವೇಜ್ ರಿವಿಷನ್ ಮಾಡಲ್ಲ. ಮೈಸೂರಲ್ಲಿರಲಿ, ಬ್ಯಾಂಗ್ಳೂರಲ್ಲಿರಲಿ, ಪಾಲ್ಕಾಡಲ್ಲಿರಲಿ ಒಂದು ಸತಿ ವೇಜ್ ರಿವಿಷನ್ ಅಂತ ಬಂದಾಗ ಗೌರ್ಮೆಂಟ್ ಒಂದು ಸ್ಟ್ಯಾಂಡ್ ತೊಗೊಂಡಾಗ ಎಲ್ಲರಿಗೂ ತಗೋಬೇಕು. ಇಟ್ ಈಸ್ ಅ ಪಾಲಿಸಿ ಫಾರ್ ಆಲ್ ಇಂಡಿಯಾ ಪಾಲಿಸಿ. ಇಟ್ ಈಸ್ ನಾಟ್ ಫಾರ್ ಕರ್ನಾಟಕ ಅಥವಾ KGF ಅಂತ.
ಆ ಥರ ದೇ ಹ್ಯಾವ್ ಸಮ್ ಇಶ್ಯೂ ಬಟ್ ದೇ ವರ್ಕ್ ವಿತ್ ದ ನೆಗೋಸಿಯೇಷನ್. ನಮ್ಮ ಎಂಪ್ಲಾಯೀಸ್ಗೆ ಈಗೂ ಕೂಡ ಸಾಫ್ಟ್ ಕಾರ್ನರ್ ಇಟ್ಕೊಂಡಿದ್ದಾರೆ. ಅವ್ರ ಕಷ್ಟಜೀವಿಗಳು, ಅವ್ರಿಗೆ ನೋವಿದೆ, ಕಷ್ಟಜೀವಿಗಳು, ಬಟ್ ವಿ ಹ್ಯಾವ್ ಟು ವರ್ಕ್ ವಿತ್ ಅ ಸಿಸ್ಟಮ್. ನಾನು ಬಂದು ಸುಳ್ಳು ಹೇಳೋಕ್ಕೆ ಅಥವಾ ತಪ್ಪು ಹೇಳೋಕ್ಕೆ ಆಗಲ್ಲ. ಗೌರ್ಮೆಂಟಿಗೆ ಕನ್ವಿನ್ಸ್ ಮಾಡ್ಬೋದು. ನಾನು ಆಗಲಿ ಪಬ್ಲಿಕ್ ರೆಪ್ರೆಸೆಂಟೇಟಿವ್ ಆಗಿ ನಾನು ಅಥವಾ ಬಂಗಾರಪೇಟೆ ಶಾಸಕರು ಬ್ರದರ್ ನಾರಾಯಣ ಸ್ವಾಮಿ ಅಣ್ಣವ್ರು ಇರ್ಬೋದು, ನಾವು ಸರ್ಕಾರದ ಗಮನಕ್ಕೆ ತರ್ಬೋದು, ಮನವೊಲಿಸ್ಬೋದು. ಈ ಪರಿಸ್ಥಿತಿ ಇದೆ ಅಂತ ಅರ್ಥ ಮಾಡಿಸೋದಕ್ಕೆ ವಿ ಹ್ಯಾವ್ ಟು ಶೋ ಅವರ್ ಎಫಿಷಿಯನ್ಸಿ ತೋರಿಸ್ಬೇಕು. ಅಟ್ ದ ಲಾಸ್ಟ್ ಡೇ, ಎಂಡ್ ಆಫ್ ದ ಡೇ, ಕಾಲ್ ತಗೊಳ್ಳೋದಾಗಲಿ, ಸ್ಟ್ಯಾಂಡ್ ತಗೊಳ್ಳೋದಾಗಲಿ, ಡಿಸಿಷನ್ ಮೇಕಿಂಗ್ ಸೆಂಟ್ರಲ್ ಗೌರ್ಮೆಂಟ್ ಪಾಲಿಸೀಸ್ ಇರುತ್ತೆ, ಡಿಫೆನ್ಸ್ ಪಾಲಿಸೀಸ್ ಇರುತ್ತೆ. ದೇ ಹ್ಯಾವ್ ಟು ಡೂ ದಟ್ ಹೋಮ್ ವರ್ಕ್. ಆಮೇಲೆ ಲೇಬರ್ ಕಮಿಷನರ್ ಜೊತೆನೂ ಕುತ್ಕೊಂಡು ಮಾಡಬೇಕಾಗತ್ತೆ ಅವ್ರು ಏನೇ ಮಾಡಿದ್ರು ಕೂಡ. ಬಟ್ ಅವರು ಇವಾಗಿರುವಂಥ ಪರಿಸ್ಥಿತಿಯಲ್ಲಿ ಏನೇನು ಪ್ರಯತ್ನ ಮಾಡೋಕ್ಕಾಗತ್ತೆ ಥ್ರೂ CMD ಮತ್ತು ಸರ್ಕಾರದ ಗಮನಕ್ಕೆ ತಗೊಂಡು ಬಂದು ಯಾವ ಥರ ಎಫರ್ಟ್ಸ್ ಮಾಡಿದ್ದೀವಿ. ಅದಾದಮೇಲೆ ಇನ್ನೂ ಕೂಡ ಅವ್ರ ಪ್ರಯತ್ನ ಬೇರೆ ಬೇರೆ ದಾರಿಯಲ್ಲೂ ಇತ್ತು. ನಮ್ಮನ್ನು ಯಾವ ರೀತಿ ಟ್ರಸ್ಟ್ ಮಾಡಿದ್ರು ಬೇರೆ ಬೇರೆ ದಾರಿಯಲ್ಲೂ ಅವ್ರು ಏನೇನೋ ಪ್ರಯತ್ನನೂ ಮಾಡ್ತಾ ಇದ್ದಾರೆ. ಅವ್ರಿಗೂ ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಿ ಯಾವ ದಾರಿ ಸರಿ, ಯಾವ ದಾರಿಯಲ್ಲಿ ಪ್ರಯತ್ನ ಮಾಡೋಣ ಅಂತ ಇನ್ನೊಂದು ಸತಿ ಯೋಚನೆ ಮಾಡಿದ್ರೆ ಸರಿ ಅನ್ನೋ ಅಭಿಪ್ರಾಯನೂ ನನಗಿದೆ. ಬಟ್ ವಿ ಹ್ಯಾವ್ ಟೇಕನ್ ಎನಫ್ ಎಫರ್ಟ್ಸ್. ಏನಾಗಿದೆ ಎಫರ್ಟ್ಸ್ನ ಪ್ರಾಮಾಣಿಕವಾಗಿ ಮಾಡಿದ್ದೀವಿ. ಸರ್ಕಾರದ ಗಮನಕ್ಕೆ ತರಬೇಕು, ತಂದಿದ್ದೀವಿ. ಏನು ಸ್ಟ್ಯಾಂಡ್ ತೊಗೋತೀರಾ, ಯಾವ ರೀತಿ ನೀವು ಆ್ಯಕ್ಷನ್ ತೊಗೊಬೇಕು, ಏನು ನೆಕ್ಸ್ಟ್ ಅವ್ರ ಎಫರ್ಟ್ಸ್ ಏನು, ಕಷ್ಟ ಏನು, ಡಿಮ್ಯಾಂಡ್ಸ್ ಏನು ಅನ್ನೋವಂಥದ್ದನ್ನು ಫುಲ್ಫಿಲ್ ಮಾಡೋದಕ್ಕೆ ಸ್ಟ್ಯಾಂಡ್ ತೊಗೊಳೋಕೆ ಲೆಟ್ ದೆಮ್ ಟೇಕ್ ದೇರ್ ಓನ್ ಟೈಮ್. ಆದರೆ ಅವ್ರನ್ನ ಕನ್ವಿನ್ಸ್ ಮಾಡಲಿ ಅನ್ನೋವಂಥ ಸಂದರ್ಭ ಬಂದಾಗ CMD ಕಮ್ಯುನಿಕೇಟ್ ಮಾಡಿದ್ದೀವಿ. ವೇಜ್ ರಿವಿಷನ್ದು ಒನ್ಸ್ ಅವರು ಪ್ರೊಟೆಸ್ಟ್ನ ಕೈ ಬಿಟ್ಟು ಒಳಗಡೆ ಬರ್ತಾನೆ ನೆಗೋಸಿಯೇಷನ್ ಟೇಬಲಲ್ಲಿ ಅವ್ರು ಕೇಳಿದ್ದಷ್ಟು ಆಗಲಿಲ್ಲ ಅಂದರೂ ಸ್ವಲ್ಪ ಆದರೂ ನಾವು ಮಾಡಬೇಕಾಗತ್ತೆ. ಬಟ್ ವಿ ವಿಲ್ ಸಿಟ್ ವಿತ್ ದಮ್ ಥ್ರೂ ಕಾಂಟ್ರಾಕ್ಟರ್ಸು, ಯೂನಿಯನ್ ಯಾರಿದ್ದಾರೆ ಅವ್ರ ಜೊತೆ ಕೂತ್ಕೊಂಡು ಮಾತಾಡಿ ಒಂದು ಪೀಸ್ಫುಲ್ ಕಾನ್ವರ್ಸೇಷನ್ದು ಏನಿದೆ ಆ ಪ್ರೊಸೀಡಿಂಗ್ಸ್ನ ನಾವು ಕಳಿಸ್ಬೇಕಾಗತ್ತೆ.